ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ಬಿಜೆಪಿಯ ಎಂಎಲ್ಸಿ ದೂರು ಕೊಟ್ಟಿದ್ದಾರೆ. ತಮಗೆ ಕೊಟ್ಟಿದ್ದ ಅನುದಾನವನ್ನ ವಾಪಸ್ ಪಡೆದಿದ್ದಾರೆ, ಆ ಹಣವನ್ನ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ. ಸಿಎಂ ವಿರುದ್ಧ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಈ ರೀತಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕು ಪಂಚಾಯತ್ಗೆ ಮೀಸಲಿಟ್ಟಿದ್ದಂತಹ ಬಳಕೆಯಾಗದ ಅನುದಾನವನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಅದಾದ್ಮೇಲೆ ಆ ಹಣ ಎಲ್ಲಿಗೆ ಬಳಸಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಕೂಡ ಅವರ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಹಣಕಾಸು ಸಚಿವರೇ ಇದಕ್ಕೆ ನೇರ ಹೊಣೆ ಅಂತ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಹಣಕಾಸು ಇಲಾಖೆ ಸದ್ಯ ಮುಖ್ಯಮಂತ್ರಿಗಳ ಬಳಿಯೇ ಇದೆ. ಈಗ ಬಿಜೆಪಿಯ ಎಂಎಲ್ಸಿ ಈ ರೀತಿ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರಿಗೆ ದೂರೊಂದನ್ನು ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋ ಪರಿಣಾಮ ಇಷ್ಟೆಲ್ಲ ಪ್ರಹಸನಗಳ ನಡುವೆ ಈಗ ಮತ್ತೊಬ್ಬ ಬಿಜೆಪಿಯ ಎಂಎಲ್ಸಿ ಅರುಣ್ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಅನುದಾನ ಕೊಟ್ಟಿದ್ರು, ಆದರೆ ಬಳಕೆಯಾಗದ ಅನುದಾನವನ್ನ ಹಿಂಪಡೆದುಕೊಂಡಿದ್ದಾರೆ, ಅದನ್ನ ಬಳಸಿದ್ದಾರೆ. ಎಲ್ಲಿ ಬಳಕೆಯಾಗಿದೆ, ಯಾವ ರೀತಿ ಬಳಕೆಯಾಗಿದೆ ಅನ್ನೋದು ತಿಳಿದು ಬರ್ತಾ ಇಲ್ಲ ಅಂತ ಹೇಳಿ ಎಂಎಲ್ಸಿ ಅರುಣ್ ರಾಜ್ಯಪಾಲರಿಗೆ ಈ ರೀತಿ ದೂರು ಕೊಟ್ಟಿದ್ದಾರೆ. ಇದಕ್ಕೆ ಹಣಕಾಸು ಸಚಿವರೇ ಹೊಣೆ ಅಂತ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಈಗಾಗಲೇ ಮುಂಚೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಮುಖ್ಯಮಂತ್ರಿಗಳ ಮೇಲೆ ದೂರು ಹೋಗಿತ್ತು. ಈಗ ಅನುದಾನಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಎಂಎಲ್ಸಿ ಒಬ್ಬರೇ ದೂರು ಕೊಟ್ಟಿದ್ದಾರೆ. ಕೊಟ್ಟಿದ್ದಂಥ ಅನುದಾನವನ್ನು ವಾಪಸ್ ಪಡೆದು ಆ ಹಣವನ್ನು ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಪರಿಷತ್ ಸದಸ್ಯರಾಗಿರುವಂಥ ಅರುಣ್ ಆರೋಪ ಮಾಡ್ತಾ ಇದ್ದಾರೆ. ವಿಧಾನ ಪರಿಷತ್ನ ಸದಸ್ಯ ಡಿಎಸ್ ಅರುಣ್ ಈ ರೀತಿ ಆರೋಪ ಮಾಡಿ ರಾಜ್ಯಪಾಲರಿಗೆ ದೂರು ಕೊಟ್ಟಿರೋದು. ರಾಜ್ಯಪಾಲರನ್ನ ಭೇಟಿ ಮಾಡಿ ನಾನು ದೂರು ಕೊಟ್ಟು ಬಂದಿದ್ದೀನಿ. ನಾನು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಕ್ವಶನ್ ಅನ್ನ ಕೇಳಿದ್ದೆ ಮಾನ್ಯ ಸಿದ್ದರಾಮಯ್ಯನವರಿಗೆ, ಫೈನಾನ್ಸ್ ಮಿನಿಸ್ಟರ್. ಇಡೀ ರಾಜ್ಯದಲ್ಲಿ ZP ಮತ್ತೆ TP ಮತ್ತು ನಿಗಮಗಳು ಈ ಮೂರು ಕಡೆಯಿಂದ ಎಷ್ಟು 22, 23ಕ್ಕೆ ಎಷ್ಟು ದುಡ್ಡು ಉಳಿಕೆ ಆಗಿದೆ ಅಂತ ಕೇಳಿದ್ದೆ ನಾನು. ZP, TP ಮತ್ತೆ ನಿಗಮಗಳಲ್ಲಿ ಎಷ್ಟು ಬಾಕಿ ಉಳಿದಿದೆ, ಅನ್ಸ್ಪೆಂಟ್, ಯೂಸ್ ಆಗದೆ ಇರುವಂತಹದನ್ನ ಕೇಳಿದ್ದೆ ನಾನು. ಅವಾಗ ನನಗೊಂದು ಉತ್ತರ ಕೊಟ್ಟಿದ್ದಾರೆ ಅವರು. TPಲಿ 1494 ಕೋಟಿ, ZPಲಿ 595 ಕೋಟಿ ಉಳಿಕೆ ಆಗಿದೆ ಅಂತ ಕೊಡ್ತಾರೆ. ಉಳಿಕೆಯಾದ ಮೊತ್ತವನ್ನ ಏನಕ್ಕೆ ಉಪಯೋಗಿಸಿದೀರಾ ಅಂತ ಕೇಳಿದ್ದೆ ನಾನು. ಉಳಿಕೆಯಾದ ಮೊತ್ತವನ್ನ ಏನಕ್ಕೆ ಉಪಯೋಗಿಸ್ತೀರಾ ಅಂತ. ಹೆಂಗಿದೆ ಅಂದ್ರೆ ZP, TPಲಿ ಉಳಿಕೆಯಾದಂತ ದುಡ್ಡು ಅಂದ್ರೆ 22, 23 ನಮ್ಮ ಸರ್ಕಾರ ಇತ್ತು. ಅವಾಗ TP, ZP ಯಾವುದೇ ಕೆಲಸ ಅಂದ್ರೆ ಬೋರ್ಡ್ ಇರ್ಲಿಲ್ಲ ಅವಾಗ TP, ZPಲಿ. ಹಾಗಾಗಿ ಉಳಿಕೆಯಾದ ಮೊತ್ತ ಸುಮಾರು 1953 ಕೋಟಿ ಇತ್ತು. ಅದು ಸರ್ಕಾರಕ್ಕೆ ಬಂದಿದ್ಯಾ, ಅದನ್ನ ಎಲ್ಲಿ ಯೂಸ್ ಮಾಡಿದೀರಾ ಅಂತ ಕೇಳಿದ್ದೆ ನಾನು. ಅದಕ್ಕೆ ಅವ್ರ ಉತ್ತರ ಒಂದು ಏನ್ ಹೇಳ್ತಾರೆ ಅಂದ್ರೆ, ಈ ತರದ್ದು ಯಾವುದೇ ಉಳಿಕೆಯಾದಂತ ದುಡ್ಡು ನಮ್ಮಲ್ಲಿ 3 ತರ ಇರುತ್ತೆ: ಕನ್ಸಾಲಿಡೇಟೆಡ್ ಫಂಡ್, ಕಂಟೇಜಿಯಸ್ ಫಂಡ್ ಮತ್ತೆ ಪಬ್ಲಿಕ್ ಫಂಡ್ ಅಂತ. ಕನ್ಸಾಲಿಡೇಟೆಡ್ ಫಂಡ್ ಅಂದ್ರೆ ಸಂಚಿತ ನಿಧಿ. ಸಂಚಿತ ನಿಧಿಗೆ ಉಳಿಕೆ ಆದಂತ ದುಡ್ಡು ನಿಗಮದ್ದಾಗ್ಲಿ, ZPದಾಗ್ಲಿ, TPದಾಗ್ಲಿ ಆ ವರ್ಷದ ಕೊನೆಯ ಹಂತದಲ್ಲಿ ಮಾರ್ಚ್ 31 ನಂತರ ಏನು ಉಳಿಕೆ ಆಗುತ್ತೋ ಅದು ಅಲ್ಲಿಗೆ ಹೋಗ್ಬೇಕು, ಕನ್ಸಾಲಿಡೇಟೆಡ್ ಫಂಡಿಗೆ ಹೋಗ್ಬೇಕು ಆಸ್ ಪರ್ ನಮ್ಮ ಫೈನಾನ್ಷಿಯಲ್ ಆರ್ಟಿಕಲ್ಸ್ ಇದ್ರ ಪ್ರಕಾರ. ಆ ದುಡ್ಡನ್ನ, ಅದು ಕನ್ಸಾಲಿಡೇಟೆಡ್ ಫಂಡಿಗೆ ಹೋಗಿದ್ದ ದುಡ್ಡನ್ನ ಮತ್ತೆ ಅವರು ಅದನ್ನ ಬಳಕೆ ಮಾಡ್ಕೋಬೇಕು ಅಂದ್ರೆ, ಆ ದುಡ್ಡನ್ನ ಬಳಕೆ ಮಾಡ್ಕೋಬೇಕು ಅಂದ್ರೆ ಅದು ನಮ್ಮ ಲೆಜಿಸ್ಲೇಚರ್ಸ್ ಅನುಮೋದನೆ ತಗೋಬೇಕು. ಮತ್ತೆ ಯಾವುದೇ ಈ ತರ ಉಳಿಕೆ ಆದಂತ ದುಡ್ಡು, ಆ ದುಡ್ಡು ಉಳಿಕೆ ಆದ್ಮೇಲೆ ಅದು ಕನ್ಸಾಲಿಡೇಟೆಡ್ ಫಂಡಿಗೆ ಹೋಗ್ಬೇಕು. ಕನ್ಸಾಲಿಡೇಟೆಡ್ ಅವ್ರನ್ನ ಎಲ್ಲಿ ಬಳಕೆ ಮಾಡ್ತಾರೋ ಅದು ಅವರು ನಮ್ಮ ಲೆಜಿಸ್ಲೇಚರ್ನ ಅನುಮೋದನೆ ತಗೋಬೇಕು ಅಂತ ಕೇಳಿದ್ದೆ ನಾನು. ಆದ್ರೆ ಅವ್ರು ಬಹಳ ಎಂತ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ತಗೊಂಡಿರೋದು ರಿಡಮ್ಷನ್ ಆಫ್ ರಿಕವರಿ ಆಫ್ ಎಕ್ಸ್ಪೆಂಡಿಚರ್, ರಿಕವರಿ ಆಫ್ ಫಸ್ಟ್ ರಿಡಮ್ಷನ್ ಆಫ್ ಎಕ್ಸ್ಪೆಂಡಿಚರ್ ಅನ್ನ ಕೊಟ್ರು, ಎಷ್ಟು ಉಳಿಕೆ ಆಗಿದೆ ಅಂತ. ಆಮೇಲೆ ಅದನ್ನ ಹೆಡ್ ಆಫ್ ಅಕೌಂಟೇ ಚೇಂಜ್ ಮಾಡಿ ರಿಕವರಿ ಆಫ್ ಎಕ್ಸೆಸ್ ಪೇಮೆಂಟ್ ಅಂತ ತಗೊಂಡಿದ್ದಾರೆ. ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು. ಅದಾದ್ಮೇಲೆ ನಾನು ಮತ್ತೆ ಕೇಳ್ತೀನಿ ನಾನು ಅವರಿಗೆ, ಇದು ನೀವು ಕೊಟ್ಟಿರೋದು ತಪ್ಪಿದೆ, ಈ ದುಡ್ಡು ಎಲ್ಲಿದೆ ಅಂತ. ಟ್ರೆಷರಿಗೆ ಏನಾರ ವಾಪಸ್ ಹೋಗಿದೆಯಾ ಅಂತ ಕೇಳಿ ಟ್ರೆಷರಿಗೆ ಒಂದು ಲೆಟರ್ ಬರಿತೀನಿ. ಟ್ರೆಷರಿಲೂ ಈ ದುಡ್ಡು ಜಮಾ ಆಗಿಲ್ಲ, 1494 ಕೋಟಿ ಜಮಾ ಆಗಿಲ್ಲ. ಸೊ ಇದು ದೂರು ಕೊಟ್ಟಿರುವಂತಹ ಬಿಜೆಪಿಯ ಎಂಎಲ್ಸಿ ಅರುಣ್ ಅವರು ಮಾಡ್ತಾ ಇರುವ ಆರೋಪ. ಸುಮಾರು 1900 ಕೋಟಿಯಷ್ಟು ಬಳಕೆಯಾಗದ ಅನುದಾನ. ಮಾಹಿತಿ ಕೇಳಿ ನಾನು ಪತ್ರ ಬರೆದಿದ್ದೆ.
ಈಗ ಬಳಕೆ ಆಗಿಲ್ಲದೆ ಇರುವಂಥ ಅನುದಾನ ಎಷ್ಟು, ಅದನ್ನು ಎಲ್ಲಿ ಬಳಕೆ ಮಾಡ್ಕೊಳ್ತೀರಿ ಅಂತ ಹೇಳಿ ನಾನು ಅದಕ್ಕೆ ಉತ್ತರ ಬಂದಿದೆ. ಆದರೆ ಅದು ಸಮಂಜಸ ಅಂತ ಅನ್ನಿಸ್ತಾ ಇಲ್ಲ. ಈ ಬಳಕೆಯಾಗದಿರುವ ಅನುದಾನ ಮತ್ತೆ ರಾಜ್ಯ ಸರ್ಕಾರದ ಟ್ರೆಜರಿಗೆ ಬಂದಿದೆಯಾ, ಬಳಕೆ ಬೇರೆ ಕಡೆ ಆಗಿದೆ ಅಂದರೆ ಎಲ್ಲಿ ಬಳಕೆ ಆಗಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ನಿಯಮಗಳು ಪಾಲನೆ ಆಗಿದೆಯಾ ಅಂತ ಹೇಳಿ ರಾಜ್ಯಪಾಲರಿಗೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನು ಗಮನಕ್ಕೆ ತಂದಿದ್ದಾರೆ. ಈ ಮುಂಚೆ ನಾನು ಈ ರೀತಿ ಇನ್ಫಾರ್ಮೇಷನ್ ಕೇಳಿದಾಗ ನನಗೆ ಸಿಕ್ಕಿರುವಂಥ ಉತ್ತರದಲ್ಲಿ ಲೋಪಗಳಿದೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಮಧುಸೂದನ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಈಗಾಗಲೇ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗಿರೋ ಬೆನ್ನಿಗೆ ಮುಖ್ಯಮಂತ್ರಿಗಳ ವಿರುದ್ಧ ಈಗ ಬಿಜೆಪಿಯ MLC ಮತ್ತೊಂದು ದೂರನ್ನು ರಾಜ್ಯಪಾಲರಿಗೆ ಕೊಟ್ಟಿರೋದು. ಒಟ್ಟಾರೆ ಈ ದೂರಿನಲ್ಲಿ ಏನು ಹೇಳ್ತಾ ಇದ್ದಾರೆ, ಬಳಕೆಯಾಗದ ಅನುದಾನಗಳಿಗೆ ಸಂಬಂಧಪಟ್ಟ ಹಾಗೆ ಇವರ ಅನುಮಾನ ಏನು? ನಿಜಕ್ಕೂ ವಿಜಯ್, ರಾಜ್ಯ ರಾಜಕಾರಣದಲ್ಲಿ CM ವಿರುದ್ಧ ದೂರಿನ ಮೇಲೆ ದೂರು ದಾಖಲಾಗ್ತಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ನೋಡಿ, ಮೊದಲನೇದಾಗಿ ಈಗಾಗಲೇ ನೀವು ಉಲ್ಲೇಖ ಮಾಡಿರೋ ಥರ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಖುದ್ದು ರಾಜ್ಯಪಾಲರೇ ಅಖಾಡಕ್ಕೆ ಧುಮುಕಿ CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗ ಮತ್ತೊಂದು ದೂರು, ಬಳಕೆಯಾಗದ ಅನುದಾನವನ್ನು ಏನು ಮಾಡಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನ ಸದಸ್ಯ DS ಅರುಣ್ ಅವರು ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ಬರೋಬ್ಬರಿ 5 ಪುಟಗಳ ದೂರದು. ಎಲ್ಲವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಗ್ಯಾರಂಟಿಗಳಿಗೋಸ್ಕರ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಯೋಜನೆಗಳಿಗೆ ಬೇರೆ ಬೇರೆ ಕಾಮಗಾರಿಗಳಿಗೆ ಮೀಸಲಾಗಿಟ್ಟಂತಹ ಹಣವನ್ನು ದುರುಪಯೋಗ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನ ಇದೆ. ಇದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅನ್ನೋದನ್ನ ಖುದ್ದು ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯ DS ಅರುಣ್ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಇವತ್ತು ದೂರನ್ನ ಕೊಟ್ಟಿರುವಂಥದ್ದು ವಿಜಯ್, ಎಲ್ಲೋ ಒಂದ್ ಕಡೆ ಮೂಡಾ ಆಯಿತು, ವಾಲ್ಮೀಕಿ ಹಗರಣ ಆಯಿತು, ಈಗ ಬಳಕೆಯಾಗದ ಅನುದಾನವನ್ನ ಕೂಡ ದುರುಪಯೋಗ ಮಾಡಿಕೊಂಡಿರುವಂತ ಅನುಮಾನ ಎದ್ದಿದೆ. ಇದಕ್ಕೆ ಈಗ ದೂರು ಕೂಡ ದಾಖಲಾಗಿರೋ ಅಂತದ್ದು ವಿಜಯ್. ಓಕೆ, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.